ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತು ಏನಾಗ್ತಿದೆ ಅಂದರೆ, ಗೌರಿಗೆ ಫಸ್ಟ್ ನೈಟ್ಗೆ ಅಂತ ಹೇಳ್ಬಿಟ್ಟು ಅಜ್ಜಿ ಸೀರೆ ಹಾಗೆ ಒಡವೆನ ತಂದುಬಿಟ್ಟು ಚೆನ್ನಾಗಿ ರೆಡಿ ಆಗು ಇವತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗೌರಿಗೆ ಇಷ್ಟ ಇರಲ್ಲ. ಬೇಡ ಅಂತ ಹೇಳಿದ್ರು ಸಹ ಅಜ್ಜಿ, ಇದು ನಮ್ಮ ಸಂಪ್ರದಾಯ, ನಿನ್ನಿಂದ ನಮಗೆ ಮೊಮ್ಮಗು ಬೇಕೇ ಬೇಕು, ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನೋಡು ನಿನ್ನ ಒಳ್ಳೆತನಕ್ಕೆ ಯಾವತ್ತಾದರೂ ಒಂದಿನ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳೋಗ್ತಾರೆ. ಅಷ್ಟರಲ್ಲಿ ಗೌರಿ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ. ಆಗ ಸರಿತಾ ಬರ್ತಾರೆ ಅಲ್ಲಿಗೆ. ಸರಿತಾ ಬಂದುಬಿಟ್ಟು, ಓಹೋ ಏನಿದು ಇಷ್ಟು ಚೆಂದವಾಗಿ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ, ನಿನಗಂತೂ ತುಂಬ ಖುಷಿಯಾಗಿದೆ ಅನಿಸುತ್ತಲ್ವಾ, ಇದನ್ನೇ ಕಾಯ್ತಾ ಇದ್ದೆ ಅನಿಸುತ್ತಲ್ವಾ, ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದು ನಿಂತಿದೀಯಾ ಅಂತ ಹೇಳ್ಬಿಟ್ಟು ಬೈತಾರೆ. ನೋಡಿ, ನನಗೂ ಸಹ ಇಷ್ಟ ಇಲ್ಲ ಇದು, ನೀವು ಆ ಥರ ಅಂದ್ಕೊಂಡಿದ್ದೀರಾ ಅಷ್ಟೇ, ಅಜ್ಜಿ ಬಂದುಬಿಟ್ಟು ರೆಡಿಯಾಗಿ ಹೊಂದಿದ್ದಕ್ಕೆ ಅಷ್ಟೇ ರೆಡಿಯಾಗಿದ್ದೀನಿ, ನನಗೂ ಇಷ್ಟ ಇಲ್ಲ ಇದು ಅಂತ ಹೇಳ್ತಾರೆ. ಹೌದು, ಅಷ್ಟೆಲ್ಲ ಜನ ಇದ್ದು ಅಷ್ಟು ಜನ ಎದುರಿಗೆಲ್ಲ ನೀನು ಹೇಳಬೇಕಿತ್ತು ಇಷ್ಟ ಇಲ್ಲ ಅಂತ, ಇವಾಗ ಯಾಕೆ ಮಾತಾಡ್ತಾ ಇದೆಯಾ, ಇಷ್ಟ ಇರೋದಕ್ಕೆ ತಾನೇ ಇಷ್ಟೆಲ್ಲ ರೆಡಿಯಾಗಿರೋದು ಅಂತ ಹೇಳ್ತಾರೆ. ಹೌದು, ನೀವು ಮಾತ್ರ ನಿಮ್ಮ ಮಗನ ಒಂದು ನಿರ್ಧಾರ ಏನು ಇಷ್ಟ ಆಯಿತು ಅಷ್ಟೇ ನಿಮಗೆ, ನಿಮ್ಮ ಮಗ ಏನಂತಾರೆ ಅಂತ, ಆದರೆ ನನ್ನ ಮಾತ್ರ ಯಾವತ್ತೂ ಯಾರೂ ಕೇಳಲಿಲ್ಲಲ್ಲ ಅಂತ ಹೇಳ್ತಾರೆ. ಆವಾಗ ಸರಿತಾ, ಓಹೋ ನಿನ್ನ ಮಾತೇನು ಕೇಳಬೇಕು ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ತಾಳೆ. ಆಗ ಸಾಕು ನಿಲ್ಲಿಸಿ, ಏನು ಈ ಥರ ಹೇಳ್ತೀರಾ, ನನಗೂ ಒಂದು ಮನಸ್ಸಿದೆ ಅನ್ನೋದನ್ನು ಯಾರು ಅರ್ಥ ಮಾಡ್ಕೊಂಡಿದ್ದೀರಾ, ನನಗೂ ಆಸೆ ಆಕಾಂಕ್ಷೆಗಳಿದೆ, ನನ್ನ ಏನಾದರೂ ಒಂದು ಮಾತು ಕೇಳಬೇಕು ಅಂತಲೂ ಸಹ ಒಬ್ರಿಗೂ ಸಹ ಅನ್ನಿಸ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾರೆ. ಬರೀ ನಿಮ್ಮ ಅಭಿಪ್ರಾಯಗಳು ಅಷ್ಟೇ ನಿಮಗೆ ಇಂಪಾರ್ಟೆಂಟ್ ಆಗಿದೆ, ಆದರೆ ನನ್ನ ಅಭಿಪ್ರಾಯನ ಕೇಳಬೇಕು ಅಂತ ಹೇಳ್ಬಿಟ್ಟು ಯಾರೂ ಸಹ ಅಂತ ಹೇಳಲೇ ಇಲ್ಲ. ಈ ಮನೆಯಲ್ಲಿ ನನ್ನ ಕಷ್ಟನ ಕೇಳೋರು ಯಾರೂ ಇಲ್ಲ, ನನ್ನ ಇಷ್ಟ ಕಷ್ಟಗಳ ಬಗ್ಗೆ ಯಾರಿಗೂ ಸ್ವಲ್ಪನೂ ಸಹ ಇಷ್ಟ ಇಲ್ಲ. ಆದರೆ ನಾನು ಮಾತ್ರ ಎಷ್ಟು ಎಲ್ಲರಿಗೋಸ್ಕರನೂ ನಾನು ನೋವನ್ನ ನುಂಗ್ಕೊಂಡು ಬದುಕ್ತಾಯಿದ್ದೀನಿ, ನಾನು ನನ್ನ ಅಂತ ಹೇಳ್ಬಿಟ್ಟು ಗೌರಿ ಬೈತಾ ಇರ್ತಾರೆ. ಓಹೋ, ನೀ ಎಲ್ಲ ಮುಸ್ಕಾಕೊಂಡ್ಬಿಟ್ಟು ಮದುವೆ ಆಗಿದ್ದಲ್ದೇ ಇಷ್ಟು ರೆಡಿಯಾಗಿ ನನ್ನ ಮಗನ ಮುಂದೆ ಹೋಗ್ಬಿಟ್ಟು ನನ್ನ ಮಗನ ಹೊಲಿಸ್ಕೊಳಕ್ಕೋಸ್ಕರ ನೋಡ್ತಾ ಇದೆಯಾ ಅಂತಾರೆ. ಹೌದಾ, ಹಾಗಾದರೆ ನಿಮ್ಮ ಮಗನ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ ಇಲ್ಲ ಅಲ್ಲ, ನಿಮ್ಮ ಮಗ ನನ್ನ ನೋಡಿ ನನ್ನ ಮಾತು ಕೇಳೋ ಥರ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಭಯನ ನಿಮಗೆ ಅಂತಾರೆ. ಏಯ್, ನನ್ನ ಎದುರುಗಡೆನೇ ಈ ಥರ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ತಾಳೆ ಅತ್ತೆ ಸರಿತಾ. ಅದಕ್ಕೆ ಸಾಕು ನಿಲ್ಲಿಸಿ, ನಿಮ್ಮ ಮಗನ ಮೇಲೆ ನಿಮ್ಗೆ ಅಷ್ಟೊಂದು ನಂಬಿಕೆ ಇಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಗೌರಿ ಕೂಗಾಡಿದ ತಕ್ಷಣ ಸರಿತಾಗಂತೂ ತುಂಬಾ ಕೋಪ ಬರುತ್ತೆ. ನನಗೆ ಎದುರು ಮಾತಾಡ್ತಾಳಲ್ಲ ಇವಳು ಅಂತ ಹೇಳ್ಬಿಟ್ಟು ಬೈತಾರೆ. ನಿಮ್ಮ ಮನೆಯವರೆಲ್ಲ ನಾಟಕದ ಜನ, ನೀವೆಲ್ಲ ಮರ್ಯಾದೆ ಇಲ್ಲದ ಜನ ಅಂತಾರೆ. ಅವಾಗ ಸಾಕು ನಿಲ್ಲಿಸಿ, ಇಷ್ಟೊತ್ತು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದ್ದೀನಿ ನಾನು, ನಮ್ಮ ಮರ್ಯಾದೆ ಬಗ್ಗೆ ನಮ್ಮ ಮನೆತನದ ಬಗ್ಗೆ ಮಾತಾಡಬೇಡಿ ಅಂತ ಜೋರಾಗಿ ಕೂಗಾಡ್ತಾಳೆ. ಏಯ್, ಏನೇ ಇದ್ರಿಗೆಲ್ಲ ಮಾತಾಡ್ತಾ ಇದೆಯಾ ನೀನು, ಇಲ್ಲಿವರೆಗೂ ಮಾತಾಡೋಕ್ಕೆ ಬಂದಿದ್ದೀಯಾ ನೀನು, ನಮ್ಮ ಮನೆಗೆ ಬಂದಿದ್ದಲ್ದೇ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಮಾತಾಡ್ತೀಯ ನೀನು, ನಿನ್ನ ಸ್ಥಾನ ಏನು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡಿದ್ದೀಯಾ ತಾನೇ, ಯಾರೋ ನಿನ್ನ ಅಭಿಪ್ರಾಯನ ಕೇಳಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ನಿನ್ನ ಯಾರೂ ಸಹ ಕೇಳಲ್ಲ, ನಿನ್ನ ಇಷ್ಟ ಏನು ಕಷ್ಟ ಏನು ಅಂತ ಯಾರೂ ಕೇಳಿಲ್ಲ ಅಂತ ನೀನೇ ಹೇಳಿದೆ ತಾನೇ, ನೀನೇ ಅರ್ಥ ಮಾಡ್ಕೊ ನಿನ್ನ ಸ್ಥಾನ ಏನಿದೆ ಈ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಅಂಥದ್ರಲ್ಲಿ ಮತ್ತೆ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾತಾಡ್ತೀಯಾ, ಎದುರಿಗೆ ಮಾತಾಡ್ತೀಯಾ, ಮುಸ್ಕಾಕ್ಕೊಂಡ್ಬಿಟ್ಟು ಮರ್ಯಾದೆ ಇಲ್ದಿರೋ ಜನ ನೀವು. ನಿಮ್ಮ ಅಕ್ಕ ನೋಡಿದ್ರೆ ಮದುವೆಲೇ ಓಡೋದ್ಲು, ನೀನು ಮುಸ್ಕಾಕ್ಕೊಂಡ್ಬಿಟ್ಟು ನನ್ನ ಮಗನ ಹತ್ರ ಯಾಮಾರಿಸಿ ತಾಳಿ ಕಟ್ಟಿಸ್ಕೊಂಡಿದ್ದೀಯಾ, ಮತ್ತೆ ನಮ್ಮ ಮನೆಗೆ ಬಂದುಬಿಟ್ಟು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಇದೆಯಾ. ಈಗ ನನ್ನ ಮಗನ ಕೋಣೆಗೆ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ನೈಟ್ ಮಾಡ್ಕೊಳೋದಕ್ಕೆ, ನನ್ನ ಮಗನ ಹೊಲಿಸ್ಕೊಳೋದಕ್ಕೆ ನೋಡ್ತಾ ಇದೆಯಾ, ನಾಚಿಕೆ ಇಲ್ಲದ ಕುಟುಂಬ ನಿಮ್ಮದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈತಾರೆ. ಬೈದಾದ್ಮೇಲೆ ತುಂಬ ಕೋಪ ಬರುತ್ತೆ ಗೌರಿಗೆ. ನಮ್ಮ ಕುಟುಂಬದ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಬೇಡಿ ನೀವು, ನಾವು ಬಡವರಾದ್ರೂ ಮರ್ಯಾದೆಗೋಸ್ಕರ ಬದುಕಿದ್ದೀವಿ. ಅವತ್ತು ನಮ್ಮ ಅಕ್ಕ ತಪ್ಪು ಮಾಡಿರ್ಬೋದು, ನನ್ನ ತಾಯಿ ಕೂಡ ಯಾವತ್ತೂ ಸಹ ತಪ್ಪು ಮಾಡಿಲ್ಲ, ನಾವು ನಮ್ಮ ಮರ್ಯಾದೆಗೋಸ್ಕರನೇ ನಾವು ಅವತ್ತು ಮುಸ್ಕಾಕೊಂಡು ಬಂದು ಕೂತ್ಕೊಂಡಿದ್ದು, ಎಲ್ಲರ ಮಾತಿಗೋಸ್ಕರ ಬೆಲೆ ಕೊಟ್ಟು ನಾನು ಮದುವೆ ಆಗಿದ್ದೀನಿ, ಅಂಥದ್ರಲ್ಲಿ ನಮ್ಮ ಮರ್ಯಾದೆ ನಮ್ಮ ಮನೆತನದ ಬಗ್ಗೆ ಮಾತಾಡಬೇಡಿ ನೀವು ಅಂತ ಹೇಳ್ಬಿಟ್ಟು ತುಂಬ ಕೋಪ ಮಾಡಿಕೊಂಡು ಗೌರಿ ಮಾತಾಡ್ತಾಳೆ. ಓಹೋ, ಇಷ್ಟೆಲ್ಲ ಎದುರುಗಡೆ ಮಾತಾಡೋ ಥರ ಆಗಿದೆಯಾ ನೀನು, ನಿನಗೆಲ್ಲ ಸರಿಯಾಗಿ ಮಾಡ್ತೀನಿ ಇರೋ. ಹಾಗಾದರೆ ನಿನಗಿಷ್ಟ ಇಲ್ಲ ತಾನೇ ಹೇಗೋ ಅವನ ಹತ್ರ ಹೋಗೋಕ್ಕೆ, ಆ ಮನೆಗೆ ರೂಮ್ಗೆ ವಿವೇಕ್ ರೂಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ತಾನೇ, ಇಷ್ಟ ಇಲ್ಲದಾದ್ಮೇಲೆ ನೀನು ಹೊರಗೆ ಬರಬಾರ್ದು, ಆ ಥರ ಒಳಗೆ ಇರೋ, ನೀನು ಲಾಕ್ ಮಾಡ್ಕೊಂಡು ಹೋಗ್ತೀನಿ ನೋಡು ಅಂತ ಹೇಳ್ಬಿಟ್ಟು ಡೋರ್ನ ಜೋರಾಗಿ ಎಳ್ಕೊಂಡು ಲಾಕ್ ಮಾಡಿಬಿಡ್ತಾರೆ. ಆವಾಗ ಹೊರಗೆ ನಿಂತ್ಕೊಂಡು ನಕ್ಕೊಂಡು ಹೋಗ್ತಾರೆ. ಪ್ಲೀಸ್ ಡೋರ್ ತೆಗೀರಿ, ದಯವಿಟ್ಟು ಡೋರ್ ತೆಗೀರಿ, ಲಾಕ್ ಮಾಡಬೇಡ್ರಿ, ದಯವಿಟ್ಟು ಡೋರ್ ತೆಗೀರಿ ಅಂತ ಹೇಳ್ಬಿಟ್ಟು ಗೌರಿ ಜೋರಾಗಿ ಡೋರ್ನ ಬಡಿದ್ರೂ ಸಹ ಡೋರ್ ತೆಗಿದಂಗೆ ನಕ್ಕೊಂಡು ಹೋಗ್ಬಿಡ್ತಾರೆ ಸರಿತಾ. ಅಷ್ಟರಲ್ಲಿ ಅಜ್ಜಿ ತಾತ ಇಬ್ಬರು ವಿವೇಕ್ ರೂಮ್ಗೆ ಬರ್ತಾರೆ. ವಿವೇಕ್ ಏನು ಮಾಡ್ತಾ ಇದ್ದಾನೆ, ರೆಡಿಯಾಗಿದ್ದಾನೆ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅಜ್ಜಿ ತಾತ ಇಬ್ಬರು ವಿವೇಕ್ ರೂಮ್ಗೆ ಬಂದಾಗ
ವಿವೇಕು ರೂಮಲ್ಲಿರುವಂಥ ಡೆಕೋರೇಷನ್ ಮಾಡಿರುವಂಥ ಮಂಚದ ಮೇಲೆ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ಅದನ್ನೆಲ್ಲನೂ ಕೀಳೋಕ್ಕೋಸ್ಕರ ಎಲ್ಲನೂ ಕಿತ್ತು ರಂಪಾಟ ಮಾಡ್ತಾಯಿರ್ತಾರೆ. ಅಜ್ಜಿ ತಾತ ಬಂದ್ಬಿಟ್ಟು, ಏನಿದು ಈ ಥರ ವಿವೇಕ್, ಯಾಕೆ ಈ ಥರ ಮಾಡ್ತಾಯಿದ್ಯಾ, ಏನಾಗಿದೆ, ರೆಡಿಯಾಗಿಲ್ವಲ್ಲ ಇವತ್ತು, ನಿನಗೆ ತುಂಬ ಸಂತೋಷವಾದ ದಿನ ಇವತ್ತು, ತುಂಬ ಇಂಪಾರ್ಟೆಂಟ್ ಇವತ್ತು, ಶಾಂತಿ ಮುಹೂರ್ತ ಮಾಡ್ತಾಯಿದ್ದೀವಿ, ಆದರೆ ನೀನು ಯಾಕೆ ರೆಡಿಯಾಗಿಲ್ವ, ಇನ್ನೂ ಈ ಥರ ಇದೆಯಾ ಅಂತ ಹೇಳಿದಾಗ, ಅಜ್ಜಿ ತಾತ ನೀವು ಸುಮ್ಮನೆ ಇದ್ಬಿಡಿ, ಅವತ್ತು ನಾವು ನನ್ನ ಮನೆತನದ ಗೌರವಕ್ಕೋಸ್ಕರ ಮದುವೆ ಆಗು ಅಂತ ಹೇಳಿದಾಗ ತಾಳಿ ಕಟ್ತೆ ನಾನು, ಹಂಗಂತ ಹೇಳ್ಬಿಟ್ಟು ಅವಳನ್ನು ಹೆಂಡ್ತಿ ಅಂತ ನಾನು ಯಾವತ್ತೂ ಸಹ ಹೊಂದ್ಕೊಳೋದಿಲ್ಲ. ಅವರು ಮಾಡಿರುವಂಥ ಮೋಸಗಳನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಅಕ್ಕ ನೋಡಿದರೆ ಆ ಥರ ಓಡೋದ್ಲು, ಇವಳು ಈ ಥರ ಮುಸ್ಕಾಕೊಂಡು ಬಂದು ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡ್ಲು, ಸುಳ್ಳು ಮೇಲೆ ಸುಳ್ಳು ಹೇಳಿರೋ ಆ ಫ್ಯಾಮಿಲಿನ ನೆನೆಸ್ಕೊಂಡ್ರೆ ನನಗೆ ಇಷ್ಟನೇ ಆಗಲ್ಲ, ಫ್ರಾಡ್ ಫ್ಯಾಮಿಲಿ ಅದು. ಅಂಥದ್ರಲ್ಲಿ ನಾನು ಅವಳ ಜೊತೆ ಇದೆಲ್ಲ ಆಗಲ್ಲ ಅಜ್ಜಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇದನ್ನೆಲ್ಲ ತಯಾರಿ ಮಾಡೋಕ್ಕೆ ಹೋಗಬೇಡಿ, ನನಗೆ ಒತ್ತಾಯ ಮಾಡಬೇಡಿ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗಿ ಮಾತಾಡ್ತಾರೆ. ಯಾಕೆ ವಿವೇಕ್ ಆ ಥರ ಎಲ್ಲ ಹೇಳ್ತೀಯಾ, ಅವತ್ತು ರಿಸೆಪ್ಷನಲ್ಲಿ ಎಷ್ಟು ಚೆನ್ನಾಗಿ ಜೊತೆಗೆಲ್ಲ ಓಡಾಡಿದ್ರಿ ಅಲ್ವಾ ಅಂತ, ನನಗೆ ಅಸಹ್ಯ ಆಗುತ್ತೆ, ನನ್ನ ಬಗ್ಗೆನೇ ನನಗೆ ಅಸಹ್ಯ ಆಗುತ್ತೆ ಅಜ್ಜಿ. ಅವತ್ತು ನಾನು ಅವಳ ಜೊತೆ ನಿಂತ್ಕೊಂಡು ಆ ಥರ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದು, ಅವಳ ಜೊತೆ ಮಾತಾಡೋದು, ಅವ್ಳು ಕೈ ಹಿಡ್ಕೊಂಡು ನಡ್ಕೊಂಡು ಇದೆಲ್ಲ ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೇನೆ ಅಸಹ್ಯ ಆಗುತ್ತೆ. ನನ್ನನ್ನು ನಾನೇ ಕೊಂದ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ, ನನ್ನ ಮೇಲೆ ನನಗೇನೆ ಇಷ್ಟ ಆಗ್ತಾಯಿಲ್ಲ, ಅಸಹ್ಯ ಅನ್ನಿಸ್ತಾ ಇದೆ. ಇದನ್ನೆಲ್ಲ ಮಾಡ್ತಾಯಿದ್ದೀನಿ ನಾನು, ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಾ ಇದೆ. ದಯವಿಟ್ಟು ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ, ಯಾವುದು ನನಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಲ್ಲಿ ವಿವೇಕ್ ಮಾತಾಡ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಇಲ್ಲ ಇದನ್ನೆಲ್ಲ ಈ ಥರ ಎಲ್ಲ ನಿಮ್ಮ ಇಷ್ಟ, ಇದು ನೋಡು ನಾನೇನು ಹೇಳೋಕ್ಕಾಗಲ್ಲ, ಒಂದು ಸಂಪ್ರದಾಯ ಸಂಸ್ಕೃತಿ ಅಂತ ಇದೆ, ಅದನ್ನೆಲ್ಲ ನಾವು ಮುಂದುವರಿಸುವಂಥದ್ದು ನಮ್ಮ ಕರ್ತವ್ಯ. ಆದರೆ ನೀನು ಈ ಥರ ಎಲ್ಲ ಬೇಜಾರು ಮಾಡ್ಕೋಬೇಡ, ಯಾವಾಗಲೂ ಆ ಹುಡುಗಿನ ಮೋಸದಿಂದ ಮದುವೆ ಆಗಿರೋಳು, ಮುಸ್ಕಾಕೊಂಡು ಮದುವೆ ಆಗಿರೋಳು ಅಂತ ಯಾವಾಗಲೂ ಆ ಹುಡುಗಿನ ಅವಮಾನ ಮಾಡ್ತಾ ಇರ್ತೀಯಲ್ಲ, ಅವಳಿಗೂ ಒಂದು ಮನಸ್ಸಿದೆ ಅಂತ ಅರ್ಥ ಮಾಡ್ಕೊ. ಅವಳೆಷ್ಟು ಬೇಜಾರಾಗುತ್ತೆ, ಅವಳು ಒಂದು ಹೆಣ್ಣಾಗಿ ಎಷ್ಟು ನೊಂದ್ಕೊಳ್ತಾಳೆ ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ. ಯಾವಾಗಲೂ ಅವಳನ್ನು ಈ ಥರ ಮೋಸಗಾರ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಬೈತಾ ಇದ್ದರೆ ಆಕೆ ಎಷ್ಟು ನೋವಾಗುತ್ತೆ ಹೇಳು ಗೌರಿಗೆ. ಅವಳಿಗೂ ಇಷ್ಟ ಇಲ್ಲ, ಇದೆಲ್ಲ ಅವಳಿಗೂ ಬೇಕಾಗಿಲ್ಲ, ಇಷ್ಟ ಇಲ್ಲದೆ ಇರೋ ಮದುವೆ ಅಂತ ಅವಳು ಸಹ ಹೇಳ್ತಾಳೆ. ಆದರೆ ನಮ್ಮ ಮನೆಯವರೆಲ್ಲ ಒತ್ತಾಯಕ್ಕೋಸ್ಕರ ಅವಳು ಆಯಿತು ಅಜ್ಜಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ನೀನು ಮಾತ್ರ ಬದಲಾಗ್ತಾನೆ ಇಲ್ಲ, ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀಯಾ, ಸ್ವಲ್ಪ ಬದಲಾಗು ವಿವೇಕ್ ಅಂತ ಹೇಳ್ತಾರೆ. ಆಗ ತಾತನೂ ಹೇಳ್ತಾರೆ, ನೋಡು ವಿವೇಕ್, ಈ ಥರ ಎಲ್ಲ ಹಠ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ನೀವಿಬ್ಬರು ಮದುವೆ ಆಗಿರೋದು ಅದೆಷ್ಟು ನಿಜನೋ ಅದೇ ರೀತಿ ನೀವಿಬ್ಬರು ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ನಿಜ ಅಂತ ಹೇಳ್ತಾರೆ. ಇಲ್ಲ ತಾತ ದಯವಿಟ್ಟು ಕ್ಷಮಿಸಿ ಅಂತಾರೆ. ಆಗ ಅಜ್ಜಿ, ಆಯಿತು ನಾನು ಹೋಗಿ ಗೌರಿ ಹತ್ರ ಮಾತಾಡ್ತೀನಿ, ನೋಡು ಗೌರಿ ಈ ಥರ ಎಲ್ಲ ಹೇಳಿದರು, ನೀನೇನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಗೌರಿ ಹತ್ರ ಮಾತಾಡ್ತೀನಿ, ಆಕೆಗೂ ಇಷ್ಟ ಇಲ್ಲ ಇದೆಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಹೋಗ್ತಾರೆ. ಆಗ ಅವರ ದಿನ ಬಂದು, ತಾತ ಬೇಡ, ನೀನು ಯಾಕೆ ಗೌರಿ ಹತ್ರ ಹೋಗಿ ಮತ್ತೆ ಅದನ್ನೆಲ್ಲ ಮಾತಾಡ್ತೀಯ, ಅವರಿಬ್ಬರು ಗಂಡ ಹೆಂಡ್ತಿ ವಿಚಾರ ಇದು, ಅವರಿಬ್ಬರು ಗಂಡ ಹೆಂಡ್ತಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡ್ಲಿ, ಇದರಲ್ಲಿ ನಾವಿಬ್ಬರು ಯಾವತ್ತೂ ತಲೆ ಕೆಡಿಸ್ಕೊಳೋದು ಬೇಡ, ಇದರಲ್ಲಿ ನಾವು ಯಾವತ್ತೂ ಮಧ್ಯವರ್ತಿಯಾಗಿ ಬರೋದು ಬೇಡ, ಗಂಡ ಹೆಂಡ್ತಿ ಕೂತ್ಕೊಂಡ್ಬಿಟ್ಟು ಇಷ್ಟ ಕಷ್ಟಗಳನ್ನ ಅವರೇ ಮಾತಾಡ್ಕೊಂಡು ಅವರೇ ಡಿಸೈಡ್ ಮಾಡಲಿ, ಬೇಡ ಗೌರಿ ಹತ್ರ ಮತ್ತೆ ನೀನೇನು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ದಿನ ಬಂದು ತಾತ ಹಾಗೆ ಅಜ್ಜಿ ಇಬ್ಬರು ಮಾತಾಡಿಕೊಂಡು ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರು ಹೋದ ತಕ್ಷಣ ವಿವೇಕ್ಗೆ ತುಂಬ ಬೇಜಾರಾಗಿ ನೊಂದ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅನಿಕೇತ್ ಬರ್ತಾರೆ. ಅನಿಕೇತ್ಗಂತೂ ಏನಾದರೂ ಮಾಡಿ ಈ ಒಂದು ಫಸ್ಟ್ ನೈಟ್ನ ನಿಲ್ಲಿಸಲೇಬೇಕು ಅನ್ನೋವಂಥದ್ದು ಹಠ ಮಾಡಿಕೊಂಡು ಅನಿಕೇತ್ ಬಂದಿರ್ತಾರೆ. ಬಂದಾಗ ಅಷ್ಟೊತ್ತಿಗೆ, ಏನು ವಿವೇಕ್ ಇಷ್ಟೊಂದು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ಯಾ, ನಿನ್ನ ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಾಯಿದೆ ಅಂತಾರೆ. ನೋಡು ಇಷ್ಟೆಲ್ಲ ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ ಅಂತ ನೋಡಿದ್ರೆ ಅಸಹ್ಯ ಆಗ್ತಾಯಿದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಡೆಕೋರೇಷನ್ ಮಾಡಿದ್ದು ನಾನೇನು, ಹೇಗೆ ಅನ್ನಿಸ್ತಾ ಇದೆ ಅಂತಾರೆ. ಇಷ್ಟ ಇಲ್ಲದೆ ಇರೋ ಮದುವೆಗೆ ಇದೆಲ್ಲ ಬೇಕಿತ್ತಾ, ಅವಳು ಮುಸುಡಿಗೆ ಫಸ್ಟ್ ನೈಟ್ ಬೇರೆ ಕೇಳೊಚ್ಚಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಬೈತಾನೆ. ಹೌದು ವಿವೇಕ್, ನೀನು ಹೇಳ್ತಾ ಇರೋದು ನಿಜನೇ, ಆದರೆ ನೀನು ಏನು ಮಾಡೋಕ್ಕಾಗುತ್ತೆ, ಇದಕ್ಕೆಲ್ಲ ಮೇಯ್ನ್ ಕಾರಣ ಅಂತ ಹೇಳಿದ್ರೆ ಗೌರಿನೇ. ಆ ಗೌರಿ ಮೇಲೆ ನೀನು ಹೇಗಾದರೂ ಮಾಡಿ ಸೇಡು ತೀರಿಸ್ಕೋಬೇಕು ಅಂತ ಹೇಳ್ತಾರೆ. ಹೇಗೆ ಅವಳ ಹತ್ರ ಸೇಡು ತೀರಿಸ್ಕೊಳೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ನನಗೆಲ್ಲ ಅರ್ಥ ಆಗುತ್ತೆ ವಿವೇಕ್, ನಿನ್ನ ಮನಸ್ಸಿನ ಸ್ಥಿತಿ ನನಗೆ ಎಲ್ಲನೂ ಅರ್ಥ ಆಗುತ್ತೆ, ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳು, ಅವಳು ಬಂದು ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳಲ್ವಾ, ಹೇಗಾದರೂ ಮಾಡಿ ಅವಳನ್ನು ಹೊರಗೆ ಹಾಕುವಂಥ ಕೆಲಸ ಮಾಡು ಅಂತ ಹೇಳ್ತಾರೆ. ಹೌದು, ನಾನು ಹೇಗಾದರೂ ಮಾಡಿ ಅವಳನ್ನು ಹೊರಗೆ ಹಾಕಬೇಕು, ನನಗೆ ಇಷ್ಟನೇ ಇಲ್ಲ, ಅವಳ ಮುಖ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಬೈತಾರೆ. ಆಗ ಅವ್ರ ಹತ್ರ ಈ ಬ್ಯಾಗಲ್ಲಿದ್ದಂಥ ಆ ಒಂದು ಡ್ರಿಂಕ್ಸ್ ಬಾಟ್ಲನ್ನು ಅನಿಕೇತ್ ಕೊಟ್ಬಿಡ್ತಾರೆ. ಬೇಡ, ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅನಿಕೇತ್ ಅಂತ ಹೇಳ್ತಾರೆ. ನೋಡು ವಿವೇಕ್, ನಿನ್ನ ಮನಸ್ಸಲ್ಲಿರೋ ದುಃಖನ ಮರಿಬೇಕು ಅಂದರೆ ಇದೊಂದೇ ದಾರಿ ಇರೋದು, ಇದನ್ನು ತೊಗೊಂಡ್ಬಿಡು, ಒಂದು ಸಲ ಟ್ರೈ ಮಾಡು, ನಿನ್ನ ಮನಸ್ಸಲ್ಲಿರೋ ದುಃಖ ಎಲ್ಲ ಹೋಗ್ಬಿಡುತ್ತೆ, ಸತ್ಯ ಎಲ್ಲ ಹೊರಗೆ ಬರುತ್ತೆ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲನ ನೀನು ಹೊರಗೆ ಹಾಕ್ಬಿಡು, ನಿನ್ನ ಮನಸ್ಸಿನ ದುಃಖನೆಲ್ಲ.
ಸುಮ್ಮನೆ ಮನಸ್ಸಲ್ಲಿ ದುಃಖನ ಇಟ್ಕೊಂಡು ಯಾಕೆ ಈ ಥರ ಕೊರಗ್ತೀಯ, ಒಂದು ಸಲ ತೊಗೊಂಡ್ಬಿಡು ಎಲ್ಲ ಮರ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಠ ಮಾಡಿಬಿಟ್ಟು ಅವನಿಗೆ ಬೇಡ ಬೇಡ ಅಂದರೂ ಒತ್ತಾಯ ಮಾಡಿ ಒಂದು ಸಲ ಹಾಕಿ ಕೊಡ್ತಾರೆ. ಒಂದು ಲೋಟ ಹಾಕಿ ಕೊಟ್ಟ ತಕ್ಷಣ ಡ್ರಿಂಕ್ಸ್ನ ಸ್ವಲ್ಪ ಕುಡಿತಾನೆ. ಕುಡಿದ ತಕ್ಷಣ ವಿವೇಕ್ ಮನಸ್ಸಲ್ಲಿ ಒಂದಾಕ್ಲು ಅವ್ರ ಫ್ಯಾಮಿಲಿ ನಿಮ್ಗೆ ಏನೇನು ಮಾಡಿದರು, ಮದುವೆಗೆ ಮುಂಚೆ ಯಾವ ಥರ ಅವರೆಲ್ಲ ಯಾವ ಥರ ಫ್ರಾಡ್ ಕೆಲಸ ಮಾಡಿದರು ಅಂತ ಹೇಳಿ ಇಲ್ಲದೇ ಇರೋದನ್ನೆಲ್ಲ ಹೇಳಿ ವಿವೇಕ್ಗೆ ತುಂಬಾ ಸಿಟ್ಟು ಬರೋ ಥರ ಮಾಡ್ತಾರೆ. ನೋಡು ವಿವೇಕ್ನವ್ರು ಎಷ್ಟು ಮೋಸ ಮಾಡಿದರು. ಅವ್ರ ಅಕ್ಕ ಓಡೋದ್ಲು ಅಂದ ತಕ್ಷಣ ತಂಗಿ ಮುಸ್ಕೊಂಡು ಬಂದ್ಲು. ಈ ಮನೆ ಶ್ರೀಮಂತಿಕೆಗೋಸ್ಕರ ಎಷ್ಟು ನಾಟಕ ಮಾಡಿದ್ದಾರೆ ಅವರು. ಫ್ರಾಡ್ ಫ್ಯಾಮಿಲಿ ಅವ್ರ ತಾಯಿ ಅವರೆಲ್ಲರೂ ಸೇರ್ಕೊಂಡು ನಿನಗೆ ಎಂಥ ಮೋಸ ಮಾಡಿಬಿಟ್ರು. ಈ ಮನೇಲಿ ನಿನಗೆ ಎಷ್ಟು ಗೌರವ ಇತ್ತು, ನಿನ್ನ ಮಾತಿಗೆ ಎಷ್ಟು ಗೌರವ ಕೊಡ್ತಾಯಿದ್ರು ಎಲ್ಲರೂ. ಆದರೆ ಇವಾಗ ನೋಡಿ ಎಲ್ಲರೂ ನಿನಗೇನೆ ಮಾತಾಡೋ ಥರ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಆ ಗೌರಿ ತಾನೇ. ಆ ಗೌರಿನ ಹೇಗಾದರೂ ಮಾಡಿ ಸರಿಯಾಗಿ ಬುದ್ಧಿ ಕಲಿಸು ವಿವೇಕ್, ನಿನ್ನಿಂದನೇ ಸಾಧ್ಯ, ನೀನು ಚೆನ್ನಾಗಿ ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳ್ಬಿಟ್ಟು ವಿವೇಕ್ಗೆ ಕುಡಿಸ್ತಾರೆ. ಹೌದು ಅಂತ ಹೇಳ್ಬಿಟ್ಟು ಒಂದು ಪೆಗ್ಗುಗಳು ಕುಡಿದು ಅಲ್ಲಿರೋವಂಥ ಬಾಟಲ್ನೇ ಅವನೇ ತೊಗೊಂಡ್ಬಿಟ್ಟು ಸೀದಾ ಬಾಟಲ್ ಪೂರ್ತಿ ಕುಡಿದು ಬಿಡ್ತಾರೆ. ಘಟ ಅಂತ ಕುಡಿದಾಗ ಅನಿಕೇತ್ಗಂತೂ ತುಂಬಾ ಖುಷಿಯಾಗುತ್ತೆ. ಹಬ್ಬ ಇವತ್ತು ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ದಾನೆ ವಿವೇಕ್ ಕುಡ್ದಿರೋದು ನೋಡಿ ಅನಿಕೇತ್ಗಂತೂ ತುಂಬಾ ಖುಷಿ ಆಗ್ತಾಯಿರುತ್ತೆ. ವಿವೇಕ್ ಆಗ ಪೂರ್ತಿಯಾಗಿ ಕುಡಿದ್ಬಿಟ್ಟು ನಾನಿವತ್ತು ಆ ಗೌರಿನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಕೂಗಾಡ್ಕೊಂಡು ಬರ್ತಾನೆ ಹೊರಗೆ. ರೂಮಿಂದ ಹೊರಗೆ ಬಂದ ತಕ್ಷಣ ಅನಿಕೇತ್ಗಂತೂ ತುಂಬಾ ಖುಷಿ ಆಗ್ತದೆ. ಹೌದು, ನನ್ನ ತಾಯಿಗೆ ನಾನು ಮಾತು ಕೊಟ್ಟಿದ್ದೀನಿ, ಅಮ್ಮ ಇವತ್ತು ಫಸ್ಟ್ ನೈಟ ಹೇಗಾದರೂ ಮಾಡಿ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದೀನಿ. ಅದೇ ಪ್ರಕಾರ ಇವತ್ತು ಫಸ್ಟ್ ನೈಟ್ ನಡೆಯೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದಾನೆ ಅನಿಕೇತು. ಅಷ್ಟರಲ್ಲಿ ಪೂರ್ತಿಯಾಗಿ ಗಂಟೆ ಪೂರ್ತಿ ಕುಡಿದ್ಬಿಟ್ಟು ವಿವೇಕು ಗೌರಿ ಎಲ್ಲೇ ಇದೆಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ಕೊಳ್ತಾ ಬರ್ತಾಯಿರ್ತಾರೆ. ಅಷ್ಟರಲ್ಲಿ ಸ್ಟೆಪ್ಸ್ ಎಲ್ಲ ಇಳಿತಾ ಇರುವಾಗ ಏನಿದು ಇಷ್ಟೊಂದು ದೊಡ್ಡ ಮೆಟ್ಲು ಮಾಡಿಬಿಟ್ಟಿದ್ದಾರೆ, ಆ ಕುಡ್ದ ಅಮಲಿನಲ್ಲಿ ಗೊತ್ತೇ ಆಗೋದಿಲ್ಲ, ಇಷ್ಟಿಷ್ಟು ದೊಡ್ಡ ಮೆಟ್ಲುಗಳು ಮಾಡಿಬಿಟ್ಟಿದ್ದಾರೆ, ಇನ್ನು ಒಂದೇ ದಿನಕ್ಕೆ ಏನಾದರೂ ದೊಡ್ಡ ಆಗ್ಬಿಟ್ವಾ ಅಂತ ಹೇಳ್ಬಿಟ್ಟು ಜೋರಾಗಿ ಈ ಥರ ಕಾಲಿಡಕ್ಕೆ ಹೋಗಿ ಬೀಳಕ್ಕೆ ಹೋಗ್ಬಿಡ್ತಾರೆ. ವಿವೇಕ್ ಬೀಳಕ್ಕೆ ಹೋದ ತಕ್ಷಣ ಶ್ಯಾಮ್ ಬಂದುಬಿಟ್ಟು ಅಣ್ಣನ ಹಿಡ್ಕೊತಾರೆ. ವಿವೇಕ್ನ ಹಿಡ್ಕೊಂಡ್ಬಿಟ್ಟು ಅಣ್ಣ ಏನಿದೆಲ್ಲ, ಯಾಕೆ ಈ ಥರ ಎಲ್ಲ ಕುಡ್ದಿದೆಯಾ, ಏನೇ ಅವತಾರ ಇದೆಲ್ಲ, ಯಾಕಣ್ಣ ಈ ಥರ ಮಾಡ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು ಶ್ಯಾಮ್ ಹೇಳಿದಾಗ, ಶ್ಯಾಮ್ ನೋಡೋ ನನ್ನ ಮುಖ ನೋಡಿದ್ರೆ ಏನು ಅನಿಸುತ್ತೋ ನಿನಗೆ, ನನ್ನ ಇಷ್ಟೆಲ್ಲ ಯಾಮಾರಿಸ್ಬಿಟ್ರಲ್ಲೋ, ನನಗೆ ಇಷ್ಟೆಲ್ಲ ನೋವು ಕೊಟ್ಬಿಟ್ರಲ್ಲೋ, ನನಗೆಷ್ಟು ದುಃಖ ಕೊಟ್ಟಿದ್ದಾರೋ, ಆ ಗೌರಿ ಅವ್ರ ಫ್ಯಾಮಿಲಿಯವರಿಂದ ನಾನು ಯಾವ ಥರ ಆಗಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು ತುಂಬ ದುಃಖದಿಂದ ಮಾತಾಡ್ತಾ ಇರ್ತಾರೆ. ಆಗ ಶ್ಯಾಮ್ಗೆ ಅಣ್ಣ ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡ, ಏನೂ ಆಗಲ್ಲ, ಅದಕ್ಕೆ ತುಂಬ ಒಳ್ಳೆಯವರು ಅಂತಾರೆ. ಸುಮ್ಮನೆ ಇರೋ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಕಣೋ, ಕಲಿಸ್ಲಿಲ್ಲ ಅಂದರೆ ಕೇಳೋ, ಆ ಫ್ರಾಡ್ ಫ್ಯಾಮಿಲಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ನಾನು. ಎಲ್ಲಿದ್ದಾಳೆ ಹೇಳೋ, ಅವಳ ರೂಮ್ ಎಲ್ಲಿದೆ ಹೇಳೋ ಅಂತಾರೆ. ಅದಕ್ಕೆ ಶ್ಯಾಮ್ ಬೇಡ ಅಣ್ಣ ಅದಕ್ಕೆ ಎಲ್ಲರೂ ಮಲಗಿದ್ದಾರೆ ಇವಾಗ, ಈ ಥರ ಎಲ್ಲ ಕುಡಿದ್ಬಿಟ್ಟು ಕೂಗಾಡಬೇಡ, ತುಂಬ ತೊಂದರೆ ಆಗುತ್ತೆ, ಎಲ್ಲರೂ ಎದ್ಬಿಡ್ತಾರೆ, ಎಲ್ಲ ಆರಾಮಾಗಿ ಮಲಗಿರ್ತಾರೆ, ಯಾಕಣ್ಣ ಈ ಥರ ಮಾಡ್ತೀಯಾ, ಬಾ ಅಣ್ಣ ಹೋಗೋಣ ಅಂತ ಹೇಳ್ಬಿಟ್ಟು ಕರಿತಾನೆ. ಇಲ್ಲ, ನನಗೆ ಅವಳ ರೂಮ್ ಎಲ್ಲಿದೆ ಅಂತ ನೀನು ತೋರಿಸ್ಲೇಬೇಕು ಅಂತ ಹೇಳ್ತಾರೆ. ಬಚ್ಚಿಟ್ಕೊಂಡಿದ್ದಾಳೆ ಅವಳು, ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಹೇಳೋ, ಅವಳು ಎಲ್ಲಿದ್ದಾಳೆ ಅವಳ ರೂಮ್ ಅಂತ ಹೇಳಿದಾಗ ಆವಾಗ ಶ್ಯಾಮ್ ಅವ್ರ ರೂಮ್ ಹತ್ರ ಕರ್ಕೊಂಬಂದು ಇದೇ ಅಣ್ಣ ಗೌರಿ ಅವ್ರ ರೂಮ್ ಅಂತ ಹೇಳ್ತಾರೆ. ಎಲ್ಲೇ ಬಚ್ಚಿಟ್ಕೊಂಡಿದೀಯಾ ನೀನು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಗೌರಿ ರೂಮ್ ಹತ್ರ ಬಂದ ತಕ್ಷಣ ಶ್ಯಾಮ್ ನಕ್ಕಂತ ಏನಾಗಬೇಕಾಗ್ತಿತ್ತು ಅದೇ ಆಗಿದೆ, ಅದಕ್ಕೆ ನಿನ್ನ ರೂಮ್ಗೆ ಬರಬೇಕಿತ್ತು, ಅಂಥದ್ರಲ್ಲಿ ನೀನೇ ಅದಕ್ಕೆ ರೂಮ್ಗೆ ಬರ್ತಾಯಿದ್ದೀಯಾ, ಇದೆಲ್ಲ ಭಗವಂತನ ಪ್ರವಾಡ ಅನಿಸುತ್ತೆ, ಇದನ್ನೆಲ್ಲ ಮುಂದಿಂದೆಲ್ಲ ಭಗವಂತನೇ ನೋಡ್ಕೋಬೇಕು ಅಷ್ಟೇ, ದೇವರೇ ಕಾಪಾಡಬೇಕು ನಿಮ್ಮನ್ನು ಅಂತ ಹೇಳ್ಬಿಟ್ಟು ಶ್ಯಾಮ್ ಹೋಗ್ತಾರೆ ನಕ್ಕಂತ. ಅಷ್ಟರಲ್ಲಿ ವಿವೇಕು ಡೋರ್ ತೆಗಿಯೇ ಗೌರಿ, ಕಳ್ಳಿ ಬಚ್ಚಿಟ್ಕೊಂಡಿದ್ದೀಯೇನೆ, ಮಾಡೋದೆಲ್ಲ ಮಾಡಿಬಿಟ್ಟು ತೆಗಿಯೇ ಡೋರ್ನ, ಬಚ್ಚಿಟ್ಕೊಂಡಿದ್ದೀಯೇನೆ ಮರೆಯಲ್ಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಡೋರ್ ತಳ್ಳಿ ಒಳಗೆ ಹೋಗ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಡೋರ್ ತಟ್ಟಿ ಒಳಗೆ ಹೋದಾಗ ಇಬ್ಬರು ಜಗಳ ಮಾಡ್ಕೊತಾರೆ. ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಮುಂಚಿನ ಸಂಚಿಕೆಯಲ್ಲಿ ನೋಡೋಣ. ಇಷ್ಟೊತ್ತು ಕೇಳಿದ್ರಲ್ವಾ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಥ್ಯಾಂಕ್ ಯು.